ನಾನು ಮೈಲಾರಪಡ ಬೆಳಗಾವಿಯ ಜಿಲ್ಲಾ ವರದಿಗಾರ. ಇವತ್ತು ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿಯವರು ಬೃಹತ್ ಹೋರಾಟವನ್ನು ಕೂಡ ಮಾಡ್ತಿರುವಂತದ್ದು, ನೂಕಾಟ ತಳ್ಳಾಟ ಕೂಡ ಈಗ ಆಗ್ತಿರುವಂತದ್ದು. ಸುಮಾರು ವಾಲ್ಮೀಕಿ ಹಗರಣವನ್ನ ಮಾಡಿದ್ದಾರೆ. ಸುಮಾರು 187 ಕೋಟಿ ಹಗರಣವನ್ನು ಮಾಡಿದ್ರು ಕೂಡ ಅವರನ್ನ ಏನು ವಜಾ ಮಾಡ್ತಾ ಇಲ್ಲ, ಅವರ ರಾಜೀನಾಮೆಯನ್ನ ಪಡೆದುಕೊಳ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ನೇತೃತ್ವದಲ್ಲಿ ಕಳೆದ 3-4 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮಾಡಲಾಗ್ತಿತ್ತು. ಇವತ್ತು ರಸ್ತೆ ತಡೆದು ಹೋರಾಟವನ್ನ ಕೂಡ ಮಾಡಲಾಗ್ತಿರುವಂತದ್ದು. ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆ ನಡುವೆ ಕೂಡ ಈಗ ಹೋರಾಟವನ್ನ ಮಾಡ್ತಿರುವಂತದ್ದು. ವಾಲ್ಮೀಕಿ ಸಮಾಜದ ಹಣವನ್ನ ನುಂಗಿ ನೀರು ಕುಡಿಯಲಾಗಿದೆ. ಹಾಗಾಗಿ ಈ ತಕ್ಷಣವೇ ಅವರ ರಾಜೀನಾಮೆಯನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಈಗಾಗಲೇ ಸಾಕಷ್ಟು ಜನರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿರುವಂತದ್ದು. ಜೊತೆಗೆ ಏನು ಈ ಕೂಡಲೇ ಅವರನ್ನ ರಾಜೀನಾಮೆ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಸಾಕಷ್ಟು ಹೋರಾಟಗಾರರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗ್ತಿರುವಂತದ್ದು. ಸಾಕಷ್ಟು ಹೋರಾಟಗಾರರಿದ್ದಾರೆ. ಜೊತೆಗೆ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಅನಿಲ್ ಬೆನ್ಕೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾನು ಮಾತಾಡ್ತೀನಿ. ಸರ್, ಯಾವ ರೀತಿ ಹೋರಾಟ ಮಾಡ್ತಿದ್ರೆ ಅದು ಸ್ಪಂದಿಸುವಂತ ಕೆಲಸ ನೋಡ್ರಿ, 5-6-7 ದಿವಸ ಆಯ್ತು ನಾವು ಹೋರಾಟ ಮಾಡತ್ತೀವಿ. ರಾಜ್ಯ ಸರ್ಕಾರ ಇನ್ನೂ ಎಚ್ಚರಿಕೆ ಬಂದಿಲ್ಲ. ಇವತ್ತು ನಾವು ಲಾಸ್ಟಕ್ಕ ಏನ್ ಮಾಡಿದೀವಿ ಅಂದ್ರೆ ರಾಸ್ತಾ ರೋಕೋ ಮಾಡಿದೀವಿ. ವಿಶೇಷವಾಗಿ ನಿನ್ನೆ ಬಿ ನಾಗೇಂದ್ರ ಅವ್ರಿಗೂ ಹೊಸ ಖಾತೆ ಕೊಟ್ಟು ಮತ್ತೆ ಜವಾಬ್ದಾರಿ ಕೊಡ್ತಾರಂದ್ರೆ ಎಂತ ತಿಡ್ಡು ಸರ್ಕಾರ ಇರ್ಬೋದು. ಅದಕ್ಕೆ ನಾವು ಇವತ್ತು ಹೋರಾಟ ಮಾಡೋದು. ಯಾಕಂದ್ರೆ ಏನೇ ಮಾಡ್ರಿ ನಾವು ಅವ್ರ ಮುಂದುವರಿಸ್ತೇವಂತಾರೆ. ಮುಂದುವರ್ಸುದು ಬಿಡ್ರಿ, ಅವನು ಜಾಸ್ತಿ ಜವಾಬ್ದಾರಿ ಕೊಟ್ಟು ದೊಡ್ಡತನ ಮಾಡತಾರ. ಇದರದ ಅರ್ಥೇನು ಸರ್ಕಾರ ಬಗ್ಗುದಿಲ್ಲ ಮತ್ತು ಯಾರು ಭ್ರಷ್ಟಾಚಾರ ಜಾಸ್ತಿ ಮಾಡತಾರ ಅವ್ರಿಗೂ ಅವಕಾಶ ಕೊಡತಾರ. ಇಂಥ ಸರ್ಕಾರ ಯಾವತ್ತೂ ನಾವು ಇನ್ನ ತನಕ ನೋಡಿಲ್ಲ. ಬರುವ ಕಾಲದಲ್ಲಿ ಇದು ಸರ್ಕಾರ ಹೋಗ್ಬೇಕಂತ ಹೋರಾಟ ಮಾಡ್ತೀವಿ. ಇದಿಷ್ಟು ಇಲ್ಲಿರುವಂತಹ ಏನು ರಾಜ್ಯ ಉಪಾಧ್ಯಕ್ಷರು ಜೊತೆಗೆ ಬಿಜೆಪಿ ಹೋರಾಟಗಾರ ಹೇಳ್ತಿರುವಂತದ್ದು. ಬರುವಂತಹ ದಿನಗಳಲ್ಲಿ ಈ ಸರ್ಕಾರ ಇರಬಾರದು, ಜೊತೆಗೆ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಲಾಗ್ತಿದೆ. ಈ ಕೂಡಲೇ ಅವರ ರಾಜೀನಾಮೆ ಪಡಿಬೇಕು ಅನ್ನೋ ಇಲ್ಲಿ ಒತ್ತಾಯವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿದ್ದಾರೆ. ಓಟು